ಅದೇ ಮನೇಲಿರುವ ಹೆಣ್ಮಕ್ಳಲ್ಲಿ ಆಲ್ಮೋಸ್ಟ್ ಈಗ ನೀವೇ ಸ್ಟ್ರಾಂಗ್ ಅಂತ ಅನ್ಕೊಳ್ಳೋದಾದ್ರೆ, ಬಿಕಾಸ್ ಐಶ್ವರ್ಯ ಮತ್ತು ಚೈತ್ರ ಅವ್ರನ್ನ ಬಿಟ್ಬಿಡೋಣ, ಬಿಕಾಸ್ ಅವ್ರಿಬ್ರು ನಾಮಿನೇಟ್ ಆಗಿರ್ಲಿಲ್ಲ. ಸೊ ಭವ್ಯ ಅವರಲ್ಲಿ ನಿಮ್ಮಲ್ಲಿ ಇಲ್ದೇ ಇರುವಂತದ್ದು ಏನಿದೆ? ಅವರು ನಿಮ್ಮ ಮನೇಲಿ ಉಳ್ಕೊಂಡಿದ್ದಾರೆ. ಗೌತಮ್ ಇವ್ರ ಬಗ್ಗೆ ಮಾತಾಡಿದ್ರಿ, ಮೋಕ್ಷಿತ್ ಅವ್ರು ಉಳ್ಕೊಂಡಿದ್ದಾರೆ. ಸೊ ಏನಿರಬಹುದು ಎಕ್ಸ್ಟ್ರಾ? ಇಲ್ಲಿ ಕುತ್ಕೊಂಡು ಅವ್ರಿಗೆ ಅದು ಎಕ್ಸ್ಟ್ರಾ ಇದೆ ಕಮ್ಮಿ ಇದೆ ಅಂತ ಜಡ್ಜ್ ಮಾಡಕ್ ನಾನು ಯಾರು ಅಲ್ಲ. ಅದು ಜನತೆ ನೋಡಿರುತ್ತೆ, ಅಥವಾ ನೀವುಗಳು ವೀಕ್ಷಕರಾಗಿ ಅಲ್ಲಿ ನನಗೆ ಕಾಣಿಸಿರಲ್ಲ. ಬಿಕಾಸ್ ನನ್ನ ಪ್ರಕಾರ ಪ್ರತಿಯೊಬ್ರು ಸ್ಟ್ರಾಂಗ್, ಅಲ್ಲಿ ಯಾರು ವೀಕ್ ಇಲ್ಲ. ಬಿಗ್ ಬಾಸ್ ಟೀಮ್ ಚೂಸ್ ಮಾಡ್ಬೇಕಾದ್ರೆ ಇವ್ರು ಸ್ಟ್ರಾಂಗ್ ಅಂತಾನೆ ಒಳಗ್ ಕಳ್ಸಿರ್ತಾರೆ. ಅದು ಅವ್ರವ್ರ ಕೈಯಲ್ಲಿದೆ ಯಾವ ತರ ಆಟ ಆಡ್ತಾ ಇದಾರೆ. ನನ್ನಲ್ಲಿ ಇಲ್ದೇ ಇರೋದು ಅವ್ರಿಗೆ ಏನಿದೆ ಅನ್ನೋದು ನನಗ್ ಗೊತ್ತಿಲ್ಲ. ಅವ್ರು ನನ್ನ ಪಾಯಿಂಟ್ ಮಾಡ್ದಾಗ ಮಾತ್ರ ನಾನು ಕೇಳ್ತೀನಿ, ಹಂಗಾರೆ ನೀವು ಕರೆಕ್ಟ್ 100% ನನ್ನ ಕೇಳ್ತಾ ಇದ್, ನನಗೆ ಈ ಪಾಯಿಂಟ್ ಮಾಡಿ ನೀವು ಹೇಳ್ತಿದ್ರೆ ಹಾಗಾದ್ರೆ ನೀವು ಆ ವಿಷಯದಲ್ಲಿ ತುಂಬಾ ಸೂಪರ್ ಆಗಿದ್ದೀರಾ ಅಂತ ಮಾತ್ರ ನಾನು ಕ್ವಶನ್ ಮಾಡ್ಬೋದು, ಬಿಟ್ರೆ ಅವ್ರನ್ನ ಜಡ್ಜ್ ಮಾಡೋ ಅರ್ಹತೆ ನನಗಿಲ್ಲ. ಸೊ ಅವ್ರದ್ದೇ ಆದ ರೀತಿನಲ್ಲಿ ಆಟ ಆಡ್ತಿದ್ದಾರೆ. ಅವ್ರಿಗೆ ಹೆಂಗೆ ಸ್ಟ್ರಾಟಜೀಸ್ ನ ಯೂಸ್ ಮಾಡ್ಬೋದು ಆ ರೀತಿಯಲ್ಲಿ ಅವ್ರು ಆಡ್ತಿದ್ದಾರೆ. ಅಂಡ್ ನನ್ನಲ್ಲಿ ಏನ್ ಮೈನಸ್ ಆಯ್ತು ಅನ್ನೋದು ನನಗೂ ಅಲ್ಲಿ ಗೊತ್ತಾಗಿಲ್ಲ. ಸೊ ಆಚೆ ಇವಾಗ ಬಂದ್ ಎಪಿಸೋಡ್ಸ್ ನ ಕುತ್ಕೊಂಡು ನೋಡಿದಾಗ ಪ್ರಾಬಬ್ಲಿ ನಾನು ಅಲ್ಲಿ ಏನ್ ಮಾಡಿದ್ದೆ, ಇಲ್ಲಿ ಏನ್ ಕಾಣಿಸ್ತಾ ಇದೆ, ಅಥವಾ ನಾನು ಎಲ್ಲಿ ಸರಿ ಮಾಡ್ಕೊಳ್ಬಹುದಾಗಿತ್ತು, ಎಪಿಸೋಡ್ಸ್ ನೋಡಿದ್ಮೇಲೆ ನಾನು ತಿಳ್ಕೊಳಕ್ ಪ್ರಯತ್ನ. ಜಾಸ್ತಿ ಕಾಣಿಸ್ಕೊಳ್ಳದೆ ಇರೋದು ಕೂಡ ಚಾನ್ಸಸ್ ಇದೆ. ಬಿಕಾಸ್ 1 hour 5 minutes 10 minutes ಅಷ್ಟೇ ಬರ್ತಾ ಇದೆ. ಎಲ್ಲರನ್ನು ಕವರ್ ಮಾಡ್ಬೇಕು. ಸೊ ನಿಮಗೆ ಬಹುಶಃ ನೀವು ಮಾಡಿದಂತಹ ಎಷ್ಟೋ ವಿಚಾರಗಳು ಹೊರಗಡೆ ಕಾಣಿಸ್ಕೊಳ್ದೇನು ಇರುವಂತಹ ಚಾನ್ಸಸ್ ಇರುತ್ತೆ. ಸೊ ಅದ್ರ ಬಗ್ಗೆ ನಿಮಗೆ ಬೇಜಾರಾಗುತ್ತೆ ಅವಾಗ? ಡೆಫಿನೆಟ್ಲಿ ಬೇಜಾರಾಗುತ್ತೆ. ಯಾಕಂದ್ರೆ ವಿಟಿ ನೋಡ್ಬೇಕಾದ್ರೆ ನಮ್ಮ ಮಮ್ಮಿ ಇದೆಲ್ಲ ಇರ್ಲಿಲ್ಲ, ಇದು ಬಂದಿರ್ಲಿಲ್ಲ, ಇದು ಯಾವ್ದು ಅಂತೆಲ್ಲ ಕೇಳ್ಬೇಕು. ಹೌದಾ, ಎಪಿಸೋಡ್ ಅಲ್ಲಿ ಬಂದಿರ್ಲಿಲ್ಲ ಕೆಲವು ವಿಷಯಗಳು, ಅದು ವಿಟಿಯಲ್ಲಿ ಬಂತು. ಸೊ ಅದೆಲ್ಲ ಅಂದಾಗ ಈಗ ಆಕ್ಟಿವ್ ಇಲ್ಲ ಅಂತ ಹೆಂಗ್ ಅಂತೀರಾ ಮತ್ತೆ ನನ್ನನ್ನ? ನಾನ್ 1 hour ತೋರಿಸ್ತಾರೆ, ದಿನದಲ್ಲಿ 24 ಗಂಟೆನಲ್ಲಿ ನಾನು ಏನು ಮಾಡಿರಲ್ವಾ ಗೊತ್ತಿಲ್ಲ. ಪ್ರಾಬಬ್ಲಿ ನನಗಿಂತ ಜಾಸ್ತಿ ಯಾರು ಹೈಲೈಟ್ ಇರ್ತಾರೆ ಆ ಹೈಲೈಟ್ಸ್ ನೇ ಹಾಕಕ್ ಸಾಧ್ಯ. ಅದು ಅವ್ರದ್ದು ತಪ್ಪಲ್ಲ. ಈಗ ನನ್ನ ಕಂಪೇರ್ ಮಾಡಿದಾಗ ಯಾರು ಹೈಲೈಟ್ ಆಗಿರ್ತಾರೆ ಅದನ್ನ ಮಾಡಿರ್ತಾರೆ. ಪ್ರಾಬಬ್ಲಿ ಅದ್ರಲ್ಲಿ ನಾನು ಇನ್ನೂ ಜಾಸ್ತಿ ಆಕ್ಟಿವ್ ಆಗಿರ್ಬೇಕಾಗಿತ್ತು. ಅಂದ್ರೆ ನೀವ್ ಹೇಳ್ದಂಗೆ ಯಾರು ಕೊಡ್ದಲೇ ಇರೋ ಅನ್ನೋ ಒಂದು ಕ್ರಿಯೇಟಿವಿಟಿನ, ಒಂದು ಕಂಟೆಂಟ್ ನ ನಾನು ಕೊಡೋ ಪ್ರಯತ್ನ ನಾನು ಮಾಡ್ಬೋದಾಗಿತ್ತು. ಅದ್ರಲ್ಲಿ ನಾನೇನಾದ್ರೂ ಹಿಂದೆಟ್ ಹಾಕಿದ್ನೇನೋ ಗೊತ್ತಿಲ್ಲ. ಸೊ ಯಾರನ್ನೂ ಜಡ್ಜ್ ಮಾಡಕ್ ಆಗಲ್ಲ ಇಲ್ಲಿ. ನಂದು ತಪ್ಪಿದ್ದು ನಾನು ಹೆಂಗ್ ಜಡ್ಜ್ ಮಾಡಕ್ ಆಗುತ್ತೆ ಗೊತ್ತಿಲ್ಲ. ಸೊ ನಿಮ್ ಪ್ರಕಾರ ಟಾಪ್ 5 ಯಾರು ಇರ್ತಾರೆ? ಧರ್ಮ, ತ್ರಿವಿಕ್ರಮ್, ಭವ್ಯ, ಚೈತ್ರ, ನನಗೆ ಇಷ್ಟ ಆಗುವಂತ ಕಂಟೆಸ್ಟೆಂಟ್ಸ್ ಗಳು ಹೇಳ್ತಿದ್ದೀನಿ, ಮಂಜಣ್ಣ. ಓಕೆ, ಟಾಪ್ 3 ಅಂತ ಅನ್ಕೊಂಡ್ರೆ? ವಿಕ್ಕಿ, ಭವ್ಯ, ಧರ್ಮ. ಓಕೆ, ವಿನ್ ಯಾರು ಆಗ್ಬೇಕು ನಿಮ್ ಪ್ರಕಾರ? ಯಾರು ಆಗ್ತಾರೆ? ನಾನು ಸ್ಟೇಜ್ ಮೇಲೆ ಚೈತ್ರ ಅಂತ ಹೇಳಿದೆ. ಬಿಕಾಸ್ ಒಂದ್ ಹುಡುಗಿಯಾಗಿ ಒಂದ್ ಹುಡುಗಿಗೆ ಸಪೋರ್ಟ್ ಮಾಡಿದೆ. ಓಕೆ, ವಿನ್ ಯಾರು ಆಗ್ತಾರೆ ಅಂತ ನನ್ಗೆ ಹೇಳಕ್ ಆಗಲ್ಲ. ಈಗ ನೀವು ಹೇಳಿದ್ರಿ 50 ದಿನ ಆಗ್ತಾ ಬಂದ್ರು ಯಾರು ಸ್ಟ್ರಾಂಗು ಯಾರು ವೀಕ್ ಅಂತ ಜಡ್ಜ್ ಮಾಡಕ್ ಆಗ್ತಿಲ್ಲ. ಪ್ರತಿಯೊಬ್ರು ಅವ್ರದೇ ಆದ ರೀತಿನಲ್ಲಿ ಸ್ಟ್ರಾಂಗ್ ಇದಾರೆ, ಅವ್ರದೇ ಆದ ರೀತಿ ಸ್ಟ್ರಾಟಜಿಸ್ ಯೂಸ್ ಮಾಡ್ಕೊಂಡು ಆಟಗಳು ಆಡ್ತಿದ್ದಾರೆ. ಇವಾಗ 2 ವೈಲ್ಡ್ ಕಾರ್ಡ್ ಬೇರೆ ಎಂಟ್ರಿ ಆಗಿದೆ. ಅವರು ಹೋಗ್ತಾನೆ ಫುಲ್ ಭೂಮಲ್ಲಿ ಹೋಗಿದ್ದಾರೆ ಒಳಗಡೆ ಫುಲ್. ಬಟ್ ಇಲ್ಲಿ ತನಕ ವೈಲ್ಡ್ ಕಾರ್ಡ್ ನಲ್ಲಿ ಹೋದವ್ರು ಯಾರು ಕೂಡ ವಿನ್ ಆಗಿರೋ ಇತಿಹಾಸ ಇಲ್ಲ ಕನ್ನಡದಲ್ಲಿ. ಟೀಮ್ ಹೇಳಿದ್ರು ವೈಲ್ಡ್ ಕಾರ್ಡ್ ಅವರು ವಿನ್ ಆಗೋ ಸಾಧ್ಯತೆಗಳಿದೆ, ನೀವು ಅಷ್ಟು ಈಸಿಯಾಗಿ ತಗೋಬೇಡಿ ಅಂತ. ಕನ್ನಡದಲ್ಲಿ ಇದುವರೆಗೂ ಯಾರು ವಿನ್ ಆಗ್ಲಿಲ್ಲ, ವೈಲ್ಡ್ ಕಾರ್ಡ್ ಅಲ್ಲಿ ಹೋಗಿರೋರು ಯಾರು ವಿನ್ ಆಗ್ಲಿಲ್ಲ ಇಲ್ಲಿ ತನಕ. ಬಟ್ ಅದ್ರ ಬಗ್ಗೆ ಗೊತ್ತಿಲ್ಲ, ಅವ್ರು ವಿನ್ ಆಗ್ತಾರೆ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಅವ್ರ ಒಳಗಡೆ ಹೋಗಿರೋದ್ರಿಂದ ಸಿಚುಯೇಷನ್ಸ್ ಗಳು ಹೆಂಗಿರುತ್ತೆ, ಅವ್ರು ಯಾರು ಸ್ಟ್ರಾಂಗ್ ಆಗ್ತಾರೆ ಯಾರು ವೀಕ್ ಆಗ್ತಾರೆ, ಅವ್ರನ್ನೇ ವೀಕ್ ಮಾಡ್ತಾರ, ಅಥವಾ ಅವರು ಇಲ್ಲಿರೋರ್ನ ವೀಕ್ ಮಾಡ್ತಾರ, ಅಥವಾ ಇವರೆಲ್ಲ ಇನ್ನೂ ಎಚ್ಚೆತ್ಕೊಂಡು ಸ್ಟ್ರಾಂಗ್ ಆಗ್ತಾರ, ಅದ್ ನಮ್ ಕೈಯಲ್ಲಿಲ್ಲ. ಐ ಮೀನ್ ನಮಗ್ ಗೊತ್ತಿಲ್ಲ, ಎಪಿಸೋಡ್ಸ್ ನ ನೋಡ್ಬೇಕು. ಸೊ ಆ ಟಾಪ್ 5 ವರ್ಗು ಯಾರು ಬರ್ತಾರೆ ಅನ್ನೋದ್ರ ಮೇಲೆ ಯಾರು ಗೆಲ್ತಾರೆ ಅನ್ನೋದನ್ನ ನಾವು ಅವಾಗ ಡಿಸೈಡ್ ಮಾಡೋದು. ಅವಾಗ ಮತ್ತೆ ಬಂದು ಒಂದು ಇಂಟರ್ವ್ಯೂ ಮಾಡಿ ಅವಾಗ ಹೇಳ್ತೀನಿ ಯಾರು ಗೆಲ್ತಾರೆ. ಓಕೆ ಓಕೆ. ಇನ್ನು ನಿಮಗೆ ಪರಿಚಯ ಇದ್ದವರಲ್ಲಿ ಆಕ್ಚುಲಿ ಮನೆ ಒಳಗಡೆ ತ್ರಿವಿಕ್ರಮ್ ಅವ್ರು ಸ್ವಲ್ಪ ಪರಿಚಯ ಇದ್ರು, ಬಿಟ್ರೆ ಭವ್ಯ ಪರಿಚಯ ಇದ್ರು ಅನ್ಸುತ್ತಲ್ಲ? ಇಲ್ಲ, ಅಲ್ಲೇ ಒಳಗಡೆ ಅಷ್ಟೇ, ಒಬ್ಬರೇ ತ್ರಿವಿಕ್ರಮ್ ಒಬ್ಬರೇ ಪರಿಚಯ ಇದ್ರು. ತ್ರಿವಿಕ್ರಮ್ ಮತ್ತೆ ಧರ್ಮ. ಓಕೆ. ಮೋಜು ಮಸ್ತಿಗೆ ಇಲ್ಲಿದೆ ಪ್ಲೇಸ್, ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಬನ್ನಿ. ಫಂಡೂಸ್ ವಾಟರ್ ಪಾರ್ಕ್, ಮಾರಿಕಣಿವೆ ಡ್ಯಾಮ್ ರಸ್ತೆ, ಹಿರಿಯೂರು, ಚಿತ್ರದುರ್ಗ ಜಿಲ್ಲೆ. ಸೊ ತ್ರಿವಿಕ್ರಮ್ ತುಂಬಾ ಸ್ಟ್ರಾಂಗ್ ಅಂತ ಅನ್ಸುತ್ತೆ. ಅಂಡ್ ಒಳ್ಳೆ ಕ್ಯಾಟಗರಿಯಲ್ಲಿ ಇರುವಂತ ವ್ಯಕ್ತಿ ಅವರು ಕೂಡ. ಧರ್ಮ ಅವರು ಮತ್ತೆ ವಿಕ್ರಮ್ ಅವರು ಏನಂತಾರೆ, ಆಚೆ ಯಾವ ನೇಚರ್ ಇತ್ತು ಅದನ್ನೇ ಕಾಪಾಡ್ಕೊಳ್ತಾ ಬಂದಿದ್ದಾರೆ. ಯಾರ ಬಗ್ಗೆನೂ ಗಾಸಿಪ್ಸ್ ಮಾಡಲ್ಲ, ಅವ್ರನ್ನ ತುಳಿದು ನಾನು ಮೇಲೆ ಹೋಗ್ತೀನಿ ಅನ್ನೋ ಒಂದು ನೇಚರ್ ಏನಿಲ್ಲ. ಅವ್ರಿಗೆಲ್ಲದಕ್ಕೆ ಏನ್ ಮಾಡ್ಬೇಕು ಆ ಒಂದು ಎಫರ್ಟ್ಸ್ ಗಳನ್ನ ಅವ್ರು ಹಾಕ್ತಿದ್ದಾರೆ. ತ್ರಿವಿಕ್ರಮ್ ಎಸ್, ಅವರು ಫಿಸಿಕಲಿ ಸ್ಟ್ರಾಂಗ್ ಇದ್ದಾರೆ, ಮೆಂಟಲಿನೂ ಸ್ಟ್ರಾಂಗ್ ಇದ್ದಾರೆ. ಕ್ಯಾಪ್ಟನ್ಸಿ ಟಾಸ್ಕ್ ಅಂತ ಬಂದಾಗ ಅದನ್ನ ಅವ್ರನ್ನವರು ಟ್ರಂಪ್ ಕಾರ್ಡ್ ಆಗಿ ಅವ್ರನ್ನ ಎಂಟ್ರಿ ಕೊಟ್ಟಾಗ ಕೂಡ ಅವ್ರನ್ನ ಅವ್ರು ಪ್ರೂವ್ ಮಾಡ್ಕೊಂಡಿದ್ದಾರೆ. ಸೊ ಆಸ್ ಆಫ್ ನಫ್ ಈ 50 days ಅಲ್ಲಿ ನಾನು ನೋಡಿರೋ ಪ್ರಕಾರ ತ್ರಿವಿಕ್ರಮ್ ತುಂಬಾ ಸ್ಟ್ರಾಂಗ್ ಇದ್ದಾರೆ. ನೋಡ್ಬೇಕು ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ. ಕರೆಕ್ಟ್. ಈಗ ಅದೇ ಒಂದೇ ವಿಷಯ, ಅದೇ ನೀವು ಹೇಳಿದ್ರೆ ಸ್ಟ್ರಾಟಜಿ ಅನ್ನೋ ವಿಚಾರ ಆಕ್ಚುಲಿ ತಪ್ಪಾಯ್ತು ಆ ತರದೆಲ್ಲ ಅಂತ. ಬಟ್ ಜೋಡಿ ಟಾಸ್ಕ್ ಅಂತ ಬಂದಾಗ ಭವ್ಯ ಮತ್ತು ಮಂಜು ಅವರು ಆಟ ಆಡ್ತಾ ಇರ್ತಾರೆ. ಇನ್ಫ್ಯಾಕ್ಟ್ ಅವ್ರು ಚೆನ್ನಾಗೇ ಹೋಗ್ತಿರ್ತಾವ ಗ್ರಾಫ್. ಬಟ್ ಎಲ್ಲೋ ಒಂದ್ ಕಡೆ ಮಧ್ಯದಲ್ಲಿ ತ್ರಿವಿಕ್ರಮ್ ಅವ್ರನ್ನ ಟಂಪ್ ಕಾರ್ಡ್ ಆಗಿ ತಗೊಳ್ತಾರೆ.
ಅದೀಗ ಹಾಗಾದ್ರೆ ನ್ಯಾಯವನ್ನ ಅಂದ್ರೆ ಅನ್ಯಾಯ ಅಂತ ಅನ್ಸಿಲ್ವಾ ಅಥವಾ ಹೇಗೆ ಅಂತ? ಅದು ಅನ್ಯಾಯ ಆಗ್ಲಿಲ್ವಾ? ಬಿಗ್ ಬಾಸ್ ಅವರು ತ್ರಿವಿಕ್ರಮ್ ನ ಟ್ರಂಪ್ ಕಾರ್ಡ್ ಆಗಿ ಕೊಡ್ತಾ ಇದಾರೆ ಅಂತಂದ್ರೆ ಅವರು ಪ್ರೂವ್ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ ಅಲ್ವಾ? ಅಂದ್ರೆ ಇಷ್ಟು ದಿನ ಅಷ್ಟು ಕ್ಯಾಪ್ಟನ್ ಆದ್ರೂನು ಯಾರನ್ನು ಟ್ರಂಪ್ ಕಾರ್ಡ್ ಆಗಿ ಕೊಡ್ತೀವಿ ಕ್ಯಾಪ್ಟನ್ ನ ನಿಮ್ ಜೊತೆ ಆಟ ಆಡಕ್ಕೆ ಅಂತ ಅಂದ್ಬಿಟ್ಟು ಅಂದಿರ್ಲಿಲ್ಲ. ಬಿಗ್ ಬಾಸ್ ಒಂದ್ ಟ್ರಂಪ್ ಕಾರ್ಡ್ ನ ಕೊಡ್ತೀವಿ, ಅದು ಯಾರು ಅಲ್ಲ ಈ ಮನೆಯ ಕ್ಯಾಪ್ಟನ್ ತ್ರಿವಿಕ್ರಮ್ ಅಂತ ಬಂದಾಗ ತ್ರಿವಿಕ್ರಮ್ ಮೇಲೆ ಒಂದು ಎಕ್ಸ್ಟ್ರಾ ಜವಾಬ್ದಾರಿನ ಏರಿ ಟ್ರಂಪ್ ಕಾರ್ಡ್ ಆಗಿ ಎಕ್ಸ್ಟ್ರಾ ಬೋನಸ್ ಮಾರ್ಕ್ಸ್ ನ ಕೊಟ್ಟು ಬಿಗ್ ಬಾಸೇ ಕಳಿಸ್ತಿದ್ದಾರೆ ಅಂತಂದಾಗ ಚೂಸ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಭವ್ಯ ಇವನ್ ನಾನು ಚೂಸ್ ಮಾಡಿದೆ. ಆ ಟೈಮಲ್ಲಿ ಸುರೇಶ್ ಅಣ್ಣ ಕಾಲೇಟಾಗಿ ನನ್ನ ಉದ್ದೇಶ ಏನಾಗಿತ್ತು ಅಂದ್ರೆ ಮುಂದಿನ ದಿನಗಳಲ್ಲಿ ಯಾವ ತರ ಸೀರಿಯಸ್ ಡಿಫಿಕಲ್ಟ್ ಟಾಸ್ಕ್ ಬರ್ಬೋದು, ರೆಸ್ಟ್ ಮಾಡ್ಲಿ ಅಣ್ಣ ಅನ್ನೋ ಒಂದು ಮನೋಭಾವನೆ ನಂದಾಗಿತ್ತು. ಅಂಡ್ ಭವ್ಯ ಅವ್ರಿಗೂ ನೀವು ನಾಮಿನೇಷನ್ ಮಾತ್ರ ಅಫೆಂಡ್ ಆಗ್ತೀರಾ ಅಂತ ಕೇಳಿದ್ರಲ್ಲ, ಪ್ರತಿಯೊಬ್ಬರಿಗೂ ನಾಮಿನೇಷನ್ ಇಂದ ಪಾರ್ ಆಗೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಯಾರು ಯಾವಾಗ ಹೋಗ್ತಾರೆ ಅಂತ ಹೇಳಕ್ಕಾಗಲ್ಲ. ಇನ್ಫ್ಯಾಕ್ಟ್ ನಾಮಿನೇಟ್ ಆದಾಗ ಮಿಡ್ ನೈಟ್ ಎಲಿಮಿನೇಷನ್ಸ್ ಇರ್ಬೋದು, ಬೆಳಗ್ಗೆ ಎದ್ದಿದ ತಕ್ಷಣ ಎಲಿಮಿನೇಷನ್ಸ್ ಇರ್ಬೋದು, ಹೇಳಕ್ಕಾಗಲ್ಲ. ಜನ ಯಾರೋ ಒಪ್ಕೊಂತಾರೆ ಯಾರೋ ಒಪ್ಕೊಳ್ಳಲ್ಲ ಅನ್ನೋದು ನಮ್ ಕೈನಲ್ಲಿ ಇರಲ್ಲ. ಸೊ ನಾಮಿನೇಷನ್ಸ್ ಇಂದ ಪಾರ್ ಆಗೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಬಿಗ್ ಬಾಸ್ ಕೇಳಿದ ಕ್ವಶನ್ ಇದು, ನಿಮ್ಮ ಉಳಿವಿಕೆಗಾಗಿ ಈ ಟ್ರಂಪ್ ಕಾರ್ಡ್ ನ ತಗೊಳಕ್ ನೀವು ಇಷ್ಟಪಡ್ತೀರಾ, ಅದಕ್ಕೆ ಒಂದು ರೀಸನ್ಸ್ ಕೊಡಿ ಅಂತಂದಾಗ ತಗೊಂಡಿರೋರು ಯಾರ್ದು ತಪ್ಪು ಅಂತ ನಾನು ಹೇಳಕ್ಕಾಗಲ್ಲ. ಯಾಕಂದ್ರೆ ಗೆಲ್ಲಬೇಕು ಅಂತ ಒಳಗಡೆ ಹೋದ್ಮೇಲೆ ಗೆಲ್ಲಕ್ಕೆ ಏನ್ ಪ್ರಯತ್ನ ಮಾಡ್ಬೇಕು ಆ ಪ್ರಯತ್ನಗಳಲ್ಲೇ ಎಲ್ಲರೂ ಇದ್ದಾರೆ ಅಷ್ಟೇ. ಕೊನೆಯದಾಗಿ ಈಗ ಬಿಗ್ ಬಾಸ್ ಇಂದ ನಿಮಗೆ ನಿಮ್ ಬಗ್ಗೆನೆ ಗೊತ್ತಿಲ್ಲದಿರುವಂತಹ ಹೊಸ ವಿಷಯ, ಹೊಸ ಟ್ರೈಟ್ ಏನನ್ನ ನೀವು ಕಂಡುಕೊಂಡಿದ್ದೀರಾ? ಏನನ್ ಬೇಕಾದ್ರೂ ಮಾಡಬಲ್ಲೆ, ಏನನ್ ಬೇಕಾದ್ರೂ ಸಾಧಿಸಬಲ್ಲೆ ಜೀವನದಲ್ಲಿ, ಹಾಗೂ ಹೋಗು ಅದು ತುಂಬಾ ಡೌನ್ಸ್ ಬರ್ಲಿ ತುಂಬಾ ಅಪ್ಸ್ ಬರ್ಲಿ ಎರಡನ್ನೂ ಬ್ಯಾಲೆನ್ಸ್ಡ್ ಆಗಿ ನಾನು ಲೈಫ್ ನ ತೂಗಿಸ್ಬಲ್ಲೆ ಅನ್ನೋದನ್ನ ಬಿಗ್ ಬಾಸ್ ಇಂದ ಕಲಿತೆ. ಯಾಕಂದ್ರೆ ಬೆಳಗ್ಗೆ ವೇಕಪ್ ಸಾಂಗ್ ಬಂದ್ಮೇಲೆ ಡಾನ್ಸ್ ಮಾಡ್ತೀವಿ ಖುಷಿಯಾಗಿ. ಆ ಖುಷಿಯಾಗಿ ಡಾನ್ಸ್ ಮಾಡಿದ್ಮೇಲೆ ಟೈಮ್ಸ್ ಸರ್ಪ್ರೈಸಿಂಗ್ ಮೂಮೆಂಟ್ಸ್ ಇರ್ಬೋದು, ಟೈಮ್ ಶಾಕಿಂಗ್ ಮೂಮೆಂಟ್ಸ್ ಇರ್ಬೋದು. ಬಿಗ್ ಬಾಸ್ ಪ್ರೆಡಿಕ್ಟ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಸೊ ಹಂಗಿರ್ಬೇಕಾದ್ರೆ ಅದು ಟೈಮ್ ಡಿಫಿಕಲ್ಟ್ ಟಾಸ್ಕ್ ಇರ್ಬೋದು, ಟೈಮ್ ಎಂಟರ್ಟೈನಿಂಗ್ ಟಾಸ್ಕ್ ಇರ್ಬೋದು. ಅದೆರಡನ್ನೂ ನಾವು ಖುಷಿ ಆಗ್ತಿತ್ತು, ದುಃಖ ಆಗ್ತಿತ್ತು. ಅಯ್ಯೋ ಇದ್ ಮಾಡಕ್ಕಾಗತ್ತೆ, ವಾವ್ ಇದನ್ನ ಮಾಡ್ಬೋದು. ಸೊ ಹಿಂಗೆ ನಾವು ಲೈಫ್ ನಲ್ಲಿ ಒಳಗಡೆ ಬ್ಯಾಲೆನ್ಸ್ ಮಾಡೋದನ್ನ ಒಳಗಡೆ ಕಲ್ತಿದೀನಿ ಅಂತಂದಾಗ ಆಚೆ ಲೈಫ್ ಇನ್ನೂ ಈಸಿ ಇರುತ್ತೆ. ಒಳಗಡೆಗಿಂತ ಆಕ್ಚುಲಿ ಈಸಿ ಇರುತ್ತೆ, ಆಪ್ಷನ್ಸ್ ಇರುತ್ತೆ ನಮ್ಗೆ. ಸೊ ಲೈಫನ್ನ ಹಾಗೂ ಹೋಗು ಗ್ರಾಫ್ ನ ಹಿಂಗ್ ತಗೊಂಡ್ ಹೋಗ್ಬಲ್ಲೆ, ಹಿಂಗೂ ಹೋಗಿಸ್ಬಲ್ಲೆ, ಆ ಒಂದು ಕೆಪಾಸಿಟಿ ಬಂದಿದೆ ಬಿಗ್ ಬಾಸ್ ಇಂದ.